ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಏನೋ ಖಾಲಿ ಹುದ್ದೆಗಳ ನೇಮಕಾತಿಗೆ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ಗೆ ತುಂಬಾ ಕುತೂಹಲ ಇದೆ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದ್ರಲ್ಲೂ ರಾಜಕೀಯ ಮಾಡ್ತಾರಲ್ಲ, ಅಯ್ಯೋ ದೇವ್ರೆ. ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅಲ್ಲೆಲ್ಲ 3,00,000 ಇವೆಲ್ಲ ಕರೀತಾ ಇದ್ದೀವಿ. ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು ಅದಾಯ್ತು, ಪ್ರಾಮಿಸ್ ಸ್ವಲ್ಪ ಮಧ್ಯ ಬಂತು, ಆದ್ರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಾವು ಡಿಪಾರ್ಟ್ಮೆಂಟ್ PSC ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅಲ್ಲೆಲ್ಲ 3,00,000 ಇವೆಲ್ಲ ಕರೀತಾ ಇದ್ದೀವಿ. ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು ಅದಾಯ್ತು, ಪ್ರಾಮಿಸ್ ಸ್ವಲ್ಪ ಮಧ್ಯ ಬಂತು, ಆದ್ರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಾವು ಡಿಪಾರ್ಟ್ಮೆಂಟ್ PSC ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅಲ್ಲೆಲ್ಲ 3,00,000 ಇವೆಲ್ಲ ಕರೀತಾ ಇದ್ದೀವಿ. ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು ಅದಾಯ್ತು, ಪ್ರಾಮಿಸ್ ಸ್ವಲ್ಪ ಮಧ್ಯ. ಡಿ.ಕೆ. ಶಿವಕುಮಾರ್ ಅವರಾಗ್ಲಿ ಅಥವಾ ಇನ್ನೊಬ್ಬ ನಾಯಕರಾಗ್ಲಿ ಇದ್ರಲ್ಲಿ ದಯವಿಟ್ಟು ರಾಜಕೀಯ ಮಾಡಕ್ ಹೋಗ್ಬೇಡಿ. ಅವ್ರ ಸರ್ಕಾರ ಇದ್ದಾಗ ಇವ್ರ ಸರ್ಕಾರ ಅಂದರೆ ಪಕ್ಷಗಳ ಸರ್ಕಾರ ಅಲ್ಲ, ಅದು ಜನರ ಸರ್ಕಾರ, ಪಕ್ಷಗಳ ಸರ್ಕಾರ ಅಲ್ಲ. ಉಪಮುಖ್ಯಮಂತ್ರಿಗಳು ಅಂತಂದ್ರೆ ನೀವು ಕಾಂಗ್ರೆಸ್ ಪಾರ್ಟಿಗೆ ಉಪಮುಖ್ಯಮಂತ್ರಿಗಳು ಅಲ್ಲ, ನೀವು ನಿಮ್ಮ ಪಾರ್ಟಿಗೆ ಅಧ್ಯಕ್ಷರು, ಜನರಿಗೆ ಸರ್ಕಾರಕ್ಕೆ ನೀವು ಉಪಮುಖ್ಯಮಂತ್ರಿಗಳು. ನಾನು ಬರೀ ಕಾಂಗ್ರೆಸ್ಸು, ನಾನು ಬರೀ BJP ಅಂತಂದ್ರೆ ನೀವು ಸರ್ಕಾರ ನಡೆಸಬೇಕಾಗಿಲ್ಲ. ಆಗಿನ ಸರ್ಕಾರ ಯಾಕೆ ಮಾಡಲಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಅದಕ್ಕೆ ಜನ ಅವ್ರನ್ನ ಕೂರಿಸಿದ್ದಾರೆ ಅಲ್ಲಿ ವಿರೋಧ ಪಕ್ಷದಲ್ಲಿ. ನೀವು ಆಡಳಿತ ಪಕ್ಷದಲ್ಲಿ ಇದ್ದೀರಿ, ನಿಮಗೆ ಈ ಒಂದು ಬಾಧ್ಯತೆ ಇದೆ, ಅದನ್ನು ನಿಭಾಯಿಸಿ. ಅದನ್ನು ಬಿಟ್ಬಿಟ್ಟು ಅವ್ರು ಯಾಕೆ ಮಾಡಲಿಲ್ಲ, ಇವ್ರು ಯಾಕೆ ಮಾಡಲಿಲ್ಲ, ಅವ್ರ ಹಿಂದಿರೋರು ಯಾಕೆ ಮಾಡಲಿಲ್ಲ, ಅವ್ರ ಮುಂದಿರೋರು ಯಾಕೆ ಮಾಡಲಿಲ್ಲ, ಅದೆಲ್ಲ ಚೆನ್ನಾಗಿರಲ್ಲ ಕೇಳಿಸ್ಕೊಳ್ಳೋದಕ್ಕೆ. ಯಾಕಂದರೆ ಇವರು ವಿದ್ಯಾರ್ಥಿಗಳು, ಇದು ಯಾವುದೇ ಒಂದು ರಾಜಕೀಯ ಪಕ್ಷಗಳ ಪ್ರತಿಭಟನೆ ಅಲ್ಲ, ಇದು ವಿದ್ಯಾರ್ಥಿಗಳ ಪ್ರತಿಭಟನೆ. ಸೊ ಅಟ್ಲೀಸ್ಟ್ ವಿದ್ಯಾರ್ಥಿಗಳ ಜೆನ್ಯೂನ್ ಪ್ರತಿಭಟನೆ ಹೋರಾಟಕ್ಕೆ ಕಿವಿಗೊಟ್ಟು ಅವರನ್ನು ಅಡ್ರೆಸ್ ಮಾಡಿ, ಅವ್ರು ಬೇಕಾಗಿರುವಂಥ ವಿಚಾರದಲ್ಲಿ ತಮ್ಮ ಬದ್ಧತೆ ಏನು ಅನ್ನೋದನ್ನು ಪ್ರದರ್ಶನ ಮಾಡಿ. ಶುರುವಾಗ್ಬಿಟ್ಟಿದ್ದಾವೆ ಈಗ ಎಲ್ಲ ಇಲಾಖೆಯಲ್ಲೂ ಶುರುವಾಗ್ಬಿಟ್ಟಿದ್ದಾವೆ ಅಂದರೆ ಎಲ್ಲಿ ಶುರುವಾಗ್ಬಿಟ್ಟಿದ್ದಾವೆ? ಅವ್ರಿಗೇನು ಹುಚ್ಚ ವಿದ್ಯಾರ್ಥಿಗಳಿಗೆ ಬಂದಲ್ಲಿ ಊಟ ತಿಂಡಿ ಬಿಟ್ಟು ರಸ್ತೆಯಲ್ಲಿ ಮಲಗಕ್ಕೆ? ರೆಸ್ಪಾನ್ಸಿಬಿಲಿಟಿ ಅಥವಾ ಒಂದು ರೆಸ್ಪಾನ್ಸಿಬಲ್ ಹೇಳಿಕೆ ಇರಬೇಕು. ಇನ್ನು ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ವಿದ್ಯಾರ್ಥಿಗಳು ಏನು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಧಾರವಾಡದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ನೇಮಕಾತಿ ಮಾಡದೇ ಇರುವ ಸರ್ಕಾರ ಇದು. ಸರ್ಕಾರದಲ್ಲಿ 2.85 ಲಕ್ಷ ಖಾಲಿ ಹುದ್ದೆಗಳು ಇವೆ. ಬಡವರ ಮಕ್ಕಳು ಹುದ್ದೆಗಾಗಿ ಕಾಯ್ತಾ ಕುಳಿತಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಅನುಮತಿ ನೀಡ್ತಾ ಇಲ್ಲ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸರ್ಕಾರ ಸುಮ್ಮನೆ ಇದೆ. ನೇಮಕಾತಿ ಮಾಡಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಆಗುತ್ತೆ. ರಾಜ್ಯ ಸರ್ಕಾರ ಅರಿಯಬೇಕು, ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ನಾನು ಧಾರವಾಡಕ್ಕೆ ಬಂದಿರೋ ಕಾರಣ, ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ ಯಾವುದೇ ನೇಮಕಾತಿಯನ್ನ ಮಾಡದೆ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ವಿದ್ಯಾರ್ಥಿಗಳು, ಕೋಚಿಂಗ್ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಕೋಚಿಂಗ್ ತಗೊಂಡಿದ್ದಾರೆ, ಕಾಯ್ತಾ ಇದ್ದಾರೆ. ಎಲ್ಲ ಬಡವರ ಮಕ್ಕಳು. ಕಳೆದ 3 ವರ್ಷದಿಂದ ಇವರ ಯೋಗ್ಯತೆಗೆ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಇಷ್ಟೊತ್ತಿಗೆ ಖಾಲಿ ಇರುವಂತದ್ದು 2.5 ಲಕ್ಷ
2,84,000 ಖಾಲಿ ಇರೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು 65,000ಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕೊಟ್ಟು 6 ತಿಂಗಳಾಯ್ತು, ಮಾಡಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ. ಇಷ್ಟು ಅಪಾಯಿಂಟ್ಮೆಂಟ್ ಮಾಡ್ಬಿಟ್ರೆ ಸಂಬಳ ಕೊಡಕ್ಕೆ ಮಾತ್ರ ದುಡ್ಡಿದ್ ಕಾರಣ ಇಲ್ಲ ಅಂದ್ರೆ ಮೀನವೇಷ ಯಾಕೆ ಎಣಿಸ್ಬೇಕು? ವಿದ್ಯಾರ್ಥಿಗಳ ಜೀವನ ಈಗ ಅವ್ರು ಹೇಳ್ತಾರೆ ಉದ್ಯೋಗ ಖಾತರಿ, ಕೇಂದ್ರ ಸರ್ಕಾರ ಏನ್ ಉದ್ಯೋಗ ಖಾತರಿ ತಂದಿದೆ 60-40% ಅದನ್ನ ವಿರೋಧ ಮಾಡ್ತಾ ಇದೆ. ಯಾಕೆ 40% ಇವ್ರು ಕೊಡ್ಬೇಕು ಅಂತ. ಇಲ್ಲಿ ಇವ್ರದೇ ಸರ್ಕಾರ, ಇವರೇ ನೇಮಕಾತಿ ಮಾಡ್ಬೇಕು. ಇದು ಕೇಂದ್ರ ಸರ್ಕಾರದ ಅನುಮತಿ ಏನ್ ಬೇಕಿಲ್ಲ. ಇಲ್ಲಿ ಉದ್ಯೋಗ ಕೊಡಲ್ಲ, ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ರಾಷ್ಟ್ರವ್ಯಾಪಿ ವಿರೋಧ ಮಾಡ್ತಾರೆ. ಹೇಳ್ತಾ ಇರೋದು ಎಡಬಿಡಂಗಿ ಕಾಂಗ್ರೆಸ್ ಅವರು ಇವತ್ತು ಇಷ್ಟೊಂದ್ ಜನ ರೊಚ್ಚಿಗೆದ್ದಿದ್ದಾರೆ, ಪರ್ಮಿಷನ್ ಕೊಡ್ತಾ ಇಲ್ಲ ಕಳೆದ 6 ತಿಂಗಳಿಂದ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.